ಇವೆಲ್ಲ ಜನರ ಮನಸ್ಸಲ್ಲಿ ಆರದ ಗಾಯ ಆಗೋಗ್ಬಿಟ್ಟಿದೆ. ಇದೆಲ್ಲನೂ ಕೂಡ ಆರದ ಗಾಯಗಳು. ಇನ್ನು ಈ ನಂಬರ್ ಚೇಂಜ್ ಆಗಿದೆ ಹೊರತು, ಅದೇ ಹೇಳಿದ್ನಲ್ಲ, ಹಳೆ ಸಿನಿಮಾ ಹೊಸ ಪೋಸ್ಟ್ರು, ಇದರಿಂದ ಏನು ಬದಲಾವಣೆ ಆಗ್ತೈತೆ ಅಂತ ಅನ್ಸಲ್ಲ. ಜನ ಕೇಳಿದ್ದು ಉತ್ತಮ ಆಡಳಿತ ಬೇಕು, ಅದನ್ನು ಕಾಂಗ್ರೆಸ್ ಸರ್ಕಾರ ಮಾಡದೆ ಕುರ್ಚಿ ಬದಲಾವಣೆ ಮಾಡಿದೆ ಅಷ್ಟೆ. ಜನ ಕೇಳಿದ್ದು ಉತ್ತಮ ಆಡಳಿತ, ಕಾಂಗ್ರೆಸ್ ಮಾಡಿದ್ದು ಕುರ್ಚಿಯ ಬದಲಾವಣೆ ಅಷ್ಟೆ. ಅದರಿಂದ ನನಗನ್ಸ್ತೈತೆ ಈ ಹಳೆ ಸಿನಿಮಾದ ಹೊಸ ಪೋಸ್ಟ್ರು ದಾರಿ ಉದ್ದಕ್ಕೂ ನೋಡ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರ ಇಡೀ ಬೆಂಗಳೂರಲ್ಲಿ ಫುಟ್ಪಾತ್ಗಳೇ ಕಾಣ್ತಾ ಇಲ್ಲ, ಅಷ್ಟು ಕಟೌಟ್ಗಳು ನಿಂತಿದೆ. ಅದೆಲ್ಲ ಒಂದು ಕಡೆ 100 ಅಡಿ, RR ನಗರದಲ್ಲಿ 100 ಅಡಿ. ಡಿ ಕೆ ಶಿವಕುಮಾರ್ ಹೇಳಿದ್ರು, ನಂದೇ ಕಟೌಟ್ ಇದ್ದರೂ 1 ನಿಮಿಷ ಬಿಡದೆ ತೆಗೆದುಹಾಕಬೇಕು ಅಂದರು. 1 ನಿಮಿಷ ಬಿಡಬಾರ್ದು, ಅವ್ರಿಗೆ ಫೈನ್ ಹಾಕಬೇಕು ಲಕ್ಷ ಅಂತ. ಅವೇನಾನ ಫೈನ್ ಹಾಕ್ಬಿಟ್ರೆ ಸುಮಾರು 20 ಕೋಟಿ ಬರಬೇಕು ಬೆಂಗಳೂರು ಕಾರ್ಪೊರೇಟ್, ಅಷ್ಟು ಫ್ಲೆಕ್ಸ್ಗಳು ಹಾಕಿದ್ದಾರೆ. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕಾಂಗ್ರೆಸ್ ಹೇಳೋದು ಏನು ಹೇಳ್ತೈತೆ ಅದನ್ನು ಮಾಡಲ್ಲ ಅವರು. ಇವತ್ತೇನು ಘೋಷಣೆಗಳನ್ನು ಮಾಡಿದ್ದಾರೆ, ಆ ಘೋಷಣೆಗಳೆಲ್ಲ ಘೋಷಣೆಗಳಾಗೆ ಉಳಿಯುತ್ತೆ. ಅದರಿಂದ ನಾವು ಈ ಕಾಂಗ್ರೆಸ್ಸಿನ ಈ ಸಿನಿಮಾ 3 ವರ್ಷ ನೋಡ್ಬಿಟ್ಟಿದ್ರಿ, ಇನ್ನು ಉಳಿದಿರೋದು 1.5 ವರ್ಷ. ಅದ್ರಾಗ 6 ತಿಂಗಳು ಎಲೆಕ್ಷನ್ ಹೋದರೆ ಆ 1.5 ವರ್ಷದಲ್ಲಿ ಏನು ಬದಲಾವಣೆ ಆಗ್ತೈತೆ ಅಂತ ನನಗೇನು ಅನಿಸಲ್ಲ. ಅದರಿಂದ ನಾವು ಈ ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದು, ಪ್ರಚಾರ ಬಿಡಿ, ಆಡಳಿತ ಮಾಡಿ. ಭರವಸೆಗಳು ಸಾಕು, ಸಾಧನೆ ಬೇಕು. ಅದರಿಂದ ನಿನ್ನೆ ನಡೆದಂಥ ಏನು ಹಳೆ ಸಿನಿಮಾದ ಹೊಸ ಪೋಸ್ಟ್ರು, ಅದರಿಂದ ಹಿಂದೆ ಡೆಪ್ಟಿ CM ಇದ್ದರು, ಈಗ CM ಆಗಿದ್ದಾರೆ. ಆಡಳಿತ ಏನು ಬದಲಾವಣೆ ಆಗ್ತೈತೆ ಅಂತ ನನಗೇನು ಅನಿಸಲ್ಲ. ಇದು ಆಡಳಿತ ಬದಲಾವಣೆ ಆಗ್ತೈತೆ ಅಂತ.